ಈಗಾಗಲೇ ರಟ್ಟಿಹಳ್ಳಿ ನೂತನ ತಾಲೂಕು ಆದ ನಂತರ ಇದು ಮೊಟ್ಟ ಮೊದಲನೇ ಪಟ್ಟಣ ಪಂಚಾಯತ್ ಚುನಾವಣೆ. ಸುಮಾರು ರಟ್ಟಿಹಳ್ಳಿಯಲ್ಲಿ 15 ವಾರ್ಡ್ಗಳಿದ್ದಾವೆ. 15 ವಾರ್ಡ್ಗಳಿಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ. 15 ವಾರ್ಡ್ಗಳಲ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ತೈತಿ ಅಂತಕ್ಕಂಥ ಭರವಸೆ ಇದೆ. ನಮ್ಮ ವಾರ್ಡಲ್ಲಿ 100ಕ್ಕೆ 100ರಷ್ಟು ನಾನು ಗೆದ್ದಿರ್ತೀನಿ. ಕಾರಣ ಅಂದರೆ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಏನು ಸಾಧ್ಯತೆಗಳಿದೆ ಅಭಿವೃದ್ಧಿ ಮಾಡಿದ್ದೀವಿ ನಾವು. ಮತ್ತು ಇಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥ ಏರಿಯಾ ಇದು. ನಮ್ಮ ಚಿರಪರಿಚಿತ ಇರ್ತಕ್ಕಂಥ ಏರಿಯಾ ಇದು. ಮತ್ತು ಎಲ್ಲ ಸಮುದಾಯದಗಳೊಂದಿಗೆ ಅತ್ಯಂತ ಆತ್ಮೀಯವಾಗಿ ಒಡನಾಡಿಯಾಗಿ ನಾವು ಬೆಳೆದಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 726 ಓಟ್ ಐತದು. ಅದರಲ್ಲಿ ಕೆಲವೊಂದು ಸತ್ತವು ಕೆಟ್ಟವು ಬಿಟ್ಟರೆ 685 ವೋಟಿಂಗ್ ಆಗ್ತದೆ. ಅದು ಅದರಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತದಿಂದ ನಾವು ಗೆಲ್ಲಕ್ಕೆ ಸಾಧ್ಯತೆ. ಏನು ಹಾಗೆ ನನಗೇನು ಅನಿಸಿಲ್ಲ. ನಮ್ಮಷ್ಟೇ ಪ್ರಬಲ ಅಂತಂದ್ರೆ ಏನು, ನಾನು ಆ ರೀತಿ ಏನು ಅನಿಸಿಲ್ಲ. ನಾವು ಈ ಜನರಲ್ಲಿ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದವರ ಬಗ್ಗೆ ನಮ್ಮದೇ ಆಗಿರ್ತಕ್ಕಂಥ ಕೂಗನ್ನು ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಆ ಬಡವರ ಜೊತೆಗಿರೋದ್ರಿಂದ ಅವರ ಶಕ್ತಿ ನಮ್ಮ ಜೊತೆಗಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಆಗಿದೆ. ಎಷ್ಟು ದಿನದಿಂದ ಯಾರೆಲ್ಲ ಬಂದು ಜೊತೆಗೂಡಿದ್ರು ಪ್ರಚಾರದಲ್ಲಿ? ನಮ್ಮಲ್ಲಿ ನಾವೆಲ್ಲ ಸಮುದಾಯದವರು ನಮ್ಮ ಜೋಡಿದ್ದಾರೆ. ನಾಯಕರು ಈ ದಿವಸ ಅಜಂಪೀರ್ ಖಾದ್ರಿ ಅವರು ಬಂದಿದ್ದರು. ಮೊನ್ನೆ ಸಲೀಂ ಮೊಹಮ್ಮದ್ ಅವರು ಬಂದು ಎಲ್ಲ ಇದು ಮಾಡಿದ್ದಾರೆ. ಎಚ್ ಆಂಜನೇಯವರು ಬಂದಿದ್ದಾರೆ. ನಮ್ಮ ಶಾಸಕರು UB ಬಣಕಾರು ಸಹ ಅವಿರತವಾಗಿ ನಮ್ಮ ಜೊತೆಗಿದ್ದಾರೆ. ಬನ್ನಿಕೋಡ್ರವರು ನಮ್ಮ ಜೊತೆಗೆ ಅವಿರತವಾಗಿ ನಮ್ಮ ಜೊತೆ ಸಾಥ್ ಕೊಡ್ತಾರೆ.